ಹಾಯ್ ಫ್ರೆಂಡ್ಸ್, ಏಲಿಯನ್ಸ್ ಇವೆ ಅಂದರೆ ನಂಬ್ತೀರಾ? ನಮ್ಮ ಭೂಮಿ ಮೇಲೆ ಏಲಿಯನ್ಸ್ ಇವೆ ಅಂತ ನಂಬೋದಕ್ಕೆ ಅಲ್ಲಲ್ಲಿ ವಿಚಿತ್ರ ಘಟನೆಗಳು ನಡೆದಿದೆ. ಕೆಲವರು ಏಲಿಯನ್ಸ್ ಇವೆ ಅಂತಾರೆ, ಕೆಲವರಾದರೆ ಇದೆಲ್ಲ ನಿಮ್ಮ ಭ್ರಮೆ, ಏಲಿಯನ್ಸ್ ಇಲ್ಲ ಅಂತಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಕೆಲವರನ್ನ ಏಲಿಯನ್ಸ್ ಕಿಡ್ನ್ಯಾಪ್ ಮಾಡಿವೆ. ನಂಬೋದಕ್ಕೆ ಸಾಧ್ಯ ಇಲ್ಲ ಅಂದರೂ ಕೆಲವರ ವಿಷಯದಲ್ಲಿ ಇದು ಪ್ರೂವ್ ಆಗಿದೆ. ಏಲಿಯನ್ಸ್ ಕಿಡ್ನ್ಯಾಪ್ ಮಾಡಿದ ಕೆಲವು ಜನರ ಬಗ್ಗೆ ತಿಳ್ಕೊಂಡ್ರೆ ಮೈಂಡ್ ಬ್ಲಾಕ್ ಆಗುತ್ತೆ. ಇದೆಲ್ಲ ಸುಳ್ಳು ಅಂತ ನೀವು ಅಂದ್ಕೊಂಡ್ರೆ ವಿಡಿಯೋ ಎಂಡ್ ಆಗೋ ಒಳಗಡೆ ನಿಮಗೂ ಅನಿಸುತ್ತೆ ಏಲಿಯನ್ಸ್ ಖಂಡಿತ ಇವೆ ಅಂತ. ಇದರಲ್ಲಿ ಏಲಿಯನ್ಸ್ ಇವೆ ಅನ್ನೋದಕ್ಕೆ ಒಂದು ರಿಯಲ್ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಇದೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಇದರಲ್ಲಿ ತುಂಬ ವಿಚಿತ್ರವಾದ ವಿಷಯಗಳನ್ನು ನೀವು ತಿಳ್ಕೋತೀರಾ. ಸೊ ಫ್ರೆಂಡ್ಸ್, ಲೇಟ್ ಮಾಡದೆ ಇವತ್ತಿನ ಟಾಪಿಕ್ಗೆ ಹೋಗೋಣ. ನಂಬರ್ 1, ಈತನ ಹೆಸರು ಗ್ರೇಂಜರ್ ಟೇಲರ್. ಈತನಿಗೆ ಚಿಕ್ಕಂದಿನಿಂದ ಯಾವುದಾದ್ರೂ ಮಿಷಿನ್ಗಳನ್ನು ರಿಪೇರಿ ಮಾಡಬೇಕು ಅಂದರೆ, ಏನನ್ನಾದರೂ ಹೊಸದಾಗಿ ತಯಾರು ಮಾಡಬೇಕು ಅಂದರೆ ತುಂಬ ಇಷ್ಟ. ಈತ ಎಷ್ಟು ಬುದ್ಧಿವಂತನಾಗಿದ್ದ ಅಂದರೆ 14 ವರ್ಷದವನಿದ್ದಾಗಲೇ ಸ್ಕ್ರಾಪ್ನಿಂದ ಒಂದು ಟ್ರಕ್ಕನ್ನು ಬಿಲ್ಡ್ ಮಾಡ್ತಾನೆ. ಒಂದು ಹಾಳಾದ, ಯಾರೂ ರಿಪೇರಿ ಮಾಡೋದಕ್ಕೆ ಸಾಧ್ಯ ಆಗದ ಬುಲ್ಡೋಜರನ್ನು ರಿಪೇರಿ ಮಾಡಿ ತೋರಿಸ್ತಾನೆ. ಒಂದು ಹಾಳಾದ ಟ್ರೈನ್ ಇಂಜಿನನ್ನು ತೆಗೆದುಕೊಂಡು ಬಂದು ರೀಬಿಲ್ಟ್ ಮಾಡಿ ಹೊಸದಾಗಿ ಮಾಡಿ ಮತ್ತೆ ಸರ್ಕಾರಕ್ಕೆ ಕೊಟ್ಬಿಡ್ತಾನೆ. ಇದನ್ನ ಈಗ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಗ್ರೇಂಜರ್ ಇಲ್ಲಿಗೆ ಸುಮ್ಮನಾಗಲಿಲ್ಲ. ಎಷ್ಟು ಕಾಲ ನಾವು ಭೂಮಿ ಮೇಲಿರುವ ವೆಹಿಕಲ್ಸನ್ನು ರಿಪೇರಿ ಮಾಡೋದು, ಯಾಕೆ ನಾನು ಫ್ಲೈಟನ್ನು ರೆಡಿ ಮಾಡಬಾರ್ದು ಅನ್ಕೋತಾನೆ. ಒಂದು ಹಾಳಾದ ವಿಮಾನವನ್ನು ತೆಗೆದುಕೊಂಡು ರೆಡಿ ಮಾಡಿ ಹೊಸ ಪ್ಲೇನ್ ರೀತಿ ಬದಲಿಸಿ ಅದರಲ್ಲಿ ಹಾರಾಟ ಮಾಡ್ತಾನೆ. ಈತನಿಗೆ ಎಷ್ಟು ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ. ಇನ್ನು ಏನನ್ನಾದರೂ ಸಾಧಿಸಬೇಕು ಅನ್ಕೋತಾನೆ. ಏನಾದರೂ ಮಾಡಿ ಒಂದು ಸ್ಪೇಸ್ ಶಿಪ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇದಕ್ಕೋಸ್ಕರ ಏರ್ ಫೋರ್ಸ್, ಏಲಿಯನ್ಸ್, ಸ್ಪೇಸ್ ಬಗ್ಗೆ ತುಂಬ ರಿಸರ್ಚ್ಗಳನ್ನು ಮಾಡ್ತಾನೆ. ಸಡನ್ ಆಗಿ ಕೆಲವು ದಿನಗಳ ನಂತರ ಏನಾಯ್ತೋ ಗೊತ್ತಿಲ್ಲ, ಗ್ರೇಂಜರ್ ಕನಸಿನಲ್ಲಿ ಏಲಿಯನ್ಸ್ ಬರೋದಕ್ಕೆ ಶುರು ಆಗುತ್ತೆ. ಟೆಲಿಪಥಿಕ್ ಮುಖಾಂತರ ಏಲಿಯನ್ಸ್ ಗ್ರೇಂಜರ್ ಜೊತೆ ಕನೆಕ್ಟ್ ಆಗ್ತಾ ಇವೆ. ಅಂದ್ರೆ ಒಳಗೊಳಗಡೆ ಆತ ಏಲಿಯನ್ಸ್ ಜೊತೆ ಮಾತಾಡ್ತಾ ಇದ್ದಾನೆ. ಗ್ರೇಂಜರ್ ತುಂಬಾ ಸಲ ತನ್ನ ಸ್ನೇಹಿತರ ಹತ್ರ ಇದನ್ನೇ ಹೇಳ್ತಿದ್ದ, ಏಲಿಯನ್ಸ್ ನನ್ನ ಹತ್ರ ಮಾತಾಡ್ತಾ ಇದೆ, ತಮ್ಮ ಲೋಕಕ್ಕೆ ಕರೀತಾ ಇದೆ ಮತ್ತು ಅಲ್ಲಿಗೆ ಹೋಗೋದಕ್ಕೆ 48 ವರ್ಷ ಇಂಟರ್ಸ್ಟೆಲ್ಲರ್ ಸ್ಪೇಸ್ ಟ್ರಾವೆಲ್ ಮಾಡಬೇಕಾಗುತ್ತೆ ಅಂತ. ಈತನ ಫ್ರೆಂಡ್ಸ್ ಅನ್ಕೋತಾರೆ ಇವನಿಗೆಲ್ಲೋ ಹುಚ್ಚು ಹಿಡಿದಿದೆ, ಸುಮ್ಮನೆ ಬೊಗಳೆ ಬಿಡ್ತಾನೆ ಅಂತ. ಆದರೆ 29 ನವೆಂಬರ್ 1980 ಆ ದಿನ ಗ್ರೇಂಜರ್ ಈ ಪ್ರಪಂಚದಿಂದ ಮಾಯಾಗೋಗ್ತಾನೆ. ಗ್ರೇಂಜರ್ ತನ್ನ ತಂದೆ ತಾಯಿಗೆ ಒಂದು ಲೆಟರ್ ಬರೆದಿದ್ದ. ಆ ಲೆಟರ್ನಲ್ಲಿದ್ದನ್ನ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ನಾನು ಮನೆ ಬಿಟ್ಟು ಏಲಿಯನ್ಸ್ ಹತ್ರ ಹೋಗ್ತಾ ಇದ್ದೀನಿ, ನನ್ನನ್ನು ಹುಡುಕೋದಾಗ್ಲಿ ಇನ್ವೆಸ್ಟಿಗೇಷನ್ ಮಾಡೋದಾಗ್ಲಿ ಏನನ್ನೂ ಮಾಡಬೇಡಿ, ನನಗೆ ಭೂಮಿ ಮೇಲೆ ಏನೂ ಬೇಡ, ಲವ್ ಯು ಅಪ್ಪ ಅಮ್ಮ ಅಂತ ಬರೆದಿತ್ತು. ಕೊನೆಯದಾಗಿ ಆತ ಕಾಣಿಸಿದ್ದು ಒಂದು ಹೋಟೆಲ್ನಲ್ಲಿ. ಅಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಅದೇ ಪ್ರದೇಶದಲ್ಲಿ ವಿಚಿತ್ರವಾದ ಘಟನೆ ನಡೆಯುತ್ತೆ. ಅತ್ಯಂತ ದೊಡ್ಡ ಸುಂಟರ್ ಗಾಳಿ ಬರುತ್ತೆ. ಆ ಸುಂಟರ್ ಗಾಳಿ ಹೋದ ನಂತರ ನೋಡಿದ್ರೆ ಗ್ರೇಂಜರ್ ಮಾಯ ಆಗಿದ್ದ. ಯಾರಿಗೂ ಗೊತ್ತಾಗ್ತಾ ಇಲ್ಲ ಗ್ರೇಂಜರ್ ಎಲ್ಲೋದ, ಏನಾದ ಅಥವಾ ಸತ್ತೋದ್ನ, ಏನೂ ಗೊತ್ತಾಗ್ತಿಲ್ಲ. ಪೊಲೀಸರು ಈತನ ಬಗ್ಗೆ ತುಂಬಾ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ. ಯಾವುದೇ ಎವಿಡೆನ್ಸ್ಗಳು ಸಿಗೋದಿಲ್ಲ. ಆದರೆ 6 ವರ್ಷಗಳ ನಂತರ ಡಂಕನ್ ಸಿಟಿಯ ಬೆಟ್ಟಗಳ ಮೇಲೆ ಗ್ರೇಂಜರ್ನ ಟ್ರಕ್ ಕಾಣಿಸುತ್ತೆ. ಟ್ರಕ್ನಲ್ಲಿ ಗ್ರೇಂಜರ್ ಇರುವ ಸಾಕ್ಷಿಗಳೇನು ಸಿಗೋದಿಲ್ಲ. ಟ್ರಕ್ ಇಲ್ಲಿಗೆ ಹೇಗೆ ಬಂತು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ನಿಮಗೆ ಈತನ ಬಗ್ಗೆ ತುಂಬಾ ಆರ್ಟಿಕಲ್ಸ್ ಮತ್ತು ವಿಕಿಪೀಡಿಯಾದಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ನಂಬರ್ 2, ಅದು 2000ದ ವರ್ಷ. ಸ್ಟಾನ್ ರೋಮೆನೆಕ್ ಅನ್ನೋ ವ್ಯಕ್ತಿ ಏಲಿಯನ್ಸ್ ಅನ್ನ ನೋಡಿದಾಗ ಈತನ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡ್ತಾನೆ. ಸ್ಟಾನ್ ತನ್ನ 45ನೇ ವರ್ಷದಲ್ಲಿ ಎಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಅಂದ್ರೆ, ಆ ಸ್ಟೇಟ್ಮೆಂಟ್ ಇಂದ ಇಡೀ ಪ್ರಪಂಚವೇ ಶಾಕ್ ಆಗುತ್ತೆ. ಈತ ಏನ್ ಹೇಳ್ದ ಅಂದ್ರೆ, ಏಲಿಯನ್ಸ್ ನನ್ನನ್ನ ಮೀಟ್ ಮಾಡೋದಕ್ಕೆ ಬಂದಿದ್ವು ಅಂತ ಮತ್ತು ಏಲಿಯನ್ಸ್ ಅನ್ನ ಟಚ್ ಕೂಡ ಮಾಡಿದ್ದೇನೆ ಅಂತ. ಏಲಿಯನ್ಸ್ ನನ್ನನ್ನು ಎತ್ತಾಕೊಂಡೋಗಿ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿವೆ ಅಂತ. ಆ ಏಲಿಯನ್ಸ್ ಈತನಿಗೆ ತುಂಬಾ ನೋವನ್ನ ಕೊಡ್ತಾ ಇದ್ವು. ಇದರಿಂದ ಏಲಿಯನ್ಸ್ ಅಂದ್ರೆ ನನಗೆ ತುಂಬಾ ಭಯ ಅಂತ ಹೇಳ್ತಾನೆ. ಈತ ಹೇಳ್ತಾನೆ, ಇವರು ಎಲ್ಲಿಂದ ಬರ್ತಾರೆ, ನನ್ನನ್ನೇ ಯಾಕೆ ಭೇಟಿಯಾಗೋದಕ್ಕೆ ಬರ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಅವರು ಮನುಷ್ಯರಂತೂ ಅಲ್ಲ. ಸ್ಟಾನ್ ಹೇಳೋ ಪ್ರಕಾರ ಒಂದಿನ ರಾತ್ರಿ ಯಾರೋ ಬಂದು ಬಾಗಿಲು ತಡ್ತಾರೆ. ಸ್ಟಾನ್ ಹೋಗಿ ಬಾಗಿಲು ತೆಗೆದು ನೋಡ್ತಾನೆ, ಆದ್ರೆ ಯಾರೂ ಕಾಣಿಸೋದಿಲ್ಲ. ಸ್ಟಾನ್ ಅನ್ಕೋತಾನೆ ನನ್ನ ಹತ್ರ ಯಾರೋ ಆಟ ಆಡ್ತಾ ಇರ್ಬೋದು ಅಂತ. ಆಮೇಲೆ ನೋಡಿದ್ರೆ ಯಾರೋ ಮಾಸ್ಕ್ ಹಾಕಿಕೊಂಡ ಹಾಗೆ ಮತ್ತು ವಿಚಿತ್ರ ಆಕಾರದಲ್ಲಿ ಇವನ ಹತ್ರ ಬರ್ತಾ ಇದ್ದಾರೆ. ಅವರು ಯಾವಾಗ ಸ್ಟಾನ್ ಹತ್ರ ಬಂದು ಹಣೆಗೆ ಬೆರಳನ್ನ ಇಟ್ಟರೋ ಸ್ಟಾನ್ಗೆ ಪ್ರಜ್ಞೆ ತಪ್ಪೋಗುತ್ತೆ. ಪ್ರಜ್ಞೆ ಬಂದು ಕಣ್ಣು ಬಿಟ್ಟಾಗ ಸುತ್ತ ವೆರೈಟಿ ಲೈಟ್ಗಳು ಕಾಣಿಸುತ್ತೆ. ಸುತ್ತಲೂ ಏಲಿಯನ್ಸ್ ಇವನ ಮೇಲೆ ಏನೋ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡ್ತಾ ಇವೆ. ಈತನ ಕೈಯಲ್ಲಿ ಏನು ಮಾತಾಡೋದಕ್ಕೆ ಆಗ್ತಿಲ್ಲ. ಈತನನ್ನ ಒಂದು ಟೇಬಲ್ ಮೇಲೆ ಮಲಗಿಸಿದ್ದಾರೆ. ಈತನಿಗೆ ತುಂಬಾ ನೋವಿನ ಅನುಭವ ಆಗ್ತಿದೆ. ಏಲಿಯನ್ಸ್ ಈತನ ಮೇಲೆ ಟೆಲಿಪಥಿಕ್ ಮುಖಾಂತರ ಕಮ್ಯುನಿಕೇಟ್ ಮಾಡ್ತಾ ಇವೆ. ಟೆಲಿಪಥಿಕ್ ಅಂದ್ರೆ ಮೈಂಡ್ ಟು ಮೈಂಡ್ ಕಮ್ಯುನಿಕೇಶನ್.
ಏಲಿಯನ್ಸ್ ಟೆಲಿಪತಿಕ್ ಮುಖಾಂತರ ಸ್ಟಾನ್ ಹತ್ರ ಮಾತಾಡ್ತಾ ಇವೆ. ಸ್ಟಾನ್ ಬ್ರೈನ್ನಲ್ಲಿ ವಿಚಿತ್ರವಾದ ಅನುಭವಗಳು ಆಗ್ತಿದೆ. ದೊಡ್ಡ ದೊಡ್ಡ ಗ್ರಹಗಳ ಹತ್ರ ಹೋಗೋ ರೀತಿ, ಅವುಗಳನ್ನು ನಾಶ ಮಾಡೋ ರೀತಿ ಏನೇನೋ ವಿಚಿತ್ರ ಅನುಭವಗಳು ಆಗ್ತಿದೆ. ಈತ ಹೇಳ್ತಾನೆ ಏಲಿಯನ್ಸ್ ತನ್ನ ಮೊಣಕಾಲಿನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಒಂದು ಸಣ್ಣ ಹೋಲ್ ಉಂಟಾಗುತ್ತೆ, ಅದನ್ನ ನಾನು ಒಂದು ಫೋಟೋ ಕೂಡ ತೆಗೆದಿದ್ದೀನಿ ಅಂತ. ಫ್ರೆಂಡ್ಸ್, ಈಗ ನೀವು ರೆಡಿಯಾಗಿರಿ, ನಾನು ಸ್ಟಾನ್ ರೋಮೆನೆಕ್ ತೆಗೆದಿರುವ ಒಂದು ವಿಡಿಯೋವನ್ನ ತೋರಿಸ್ತೀನಿ. ಈಗ ನಿಮಗೆ ಒಂದು ಫೋಟೋ ತೋರಿಸ್ತೀನಿ. ಇದನ್ನ ಸ್ಟಾನ್ ತನ್ನ ಕ್ಯಾಮರಾದಲ್ಲಿ ತೆಗೆದಿದ್ದಾರೆ. ಇದನ್ನ ಝೂಮ್ ಮಾಡಿ ನೋಡಿದ್ರೆ ಸ್ಟಾನ್ಗೋಸ್ಕರ ಯಾರೋ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಂಬರ್ 3. ಫ್ರೆಂಡ್ಸ್, ನಿಮಗೆ ಬ್ರೂನೋ ಬೋರ್ಗೆಸ್ ಗೊತ್ತಾ? ಗಿಯರ್ಡಾನೋ ಬ್ರೂನೋ ಅನ್ನೋ ವ್ಯಕ್ತಿ ಲೈಫ್ ಬಗ್ಗೆ ತಿಳ್ಕೋಬೇಕು ಅಂತ ಡೈರೆಕ್ಟ್ ಆಗಿ ಭೂಮಿಯಿಂದ ಮಾಯ ಆಗ್ತಾನೆ. ಬ್ರೂನೋ ಬೋರ್ಗೆಸ್ ಗಿಯರ್ಡಾನೋ ಬ್ರೂನೋನ ತುಂಬಾ ದೊಡ್ಡ ಅಭಿಮಾನಿ. 14ನೇ ಶತಮಾನದಲ್ಲಿ ಇವನು ಮಾಡಿದ ಅತ್ಯಂತ ವಿವಾದಗಳಿಂದ ಬೇಸತ್ತು ಪ್ರಜೆಗಳು ಇವನನ್ನ ಸಾಯಿಸ್ತಾರೆ. ಈತ ಲೈಫ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದ. ಈತ ಕ್ರಿಶ್ಚಿಯಾನಿಟಿ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾನೆ. ಈ ಕಾರಣದಿಂದ ಈತನನ್ನ ಬದುಕಿದ್ದಾಗಲೇ ಸುಟ್ಟು ಸಾಯಿಸ್ತಾರೆ. ಗಿಯೋರ್ಡಾನೋ ಏಲಿಯನ್ ಇವೆ ಅಂತ ನಂಬ್ತಿದ್ದ. ಇವನ ಕತೆ ಅವತ್ತೇ ಮುಗಿದು ಹೋಗಿತ್ತು. ಆದ್ರೆ ಬ್ರೂನೋ ಬೋರ್ಗೆಸ್ನಿಂದ ಮತ್ತೆ ಶುರು ಆಗುತ್ತೆ. ಬ್ರೂನೋ ಹೇಳ್ತಾನೆ ಗಿಯರ್ಡಾನೋ ನನ್ನ ದೇವರು ಅಂತ ಅಷ್ಟು ಬಲವಾಗಿ ನಂಬಿದ್ದ. ಗಿಯಾರ್ಡಾನೋ ಯಾವುದನ್ನ ತಿಳ್ಕೋಬೇಕು ಅನ್ಕೊಂಡಿದ್ನೋ ಆ ವಿಷಯವನ್ನೇ ಬ್ರೂನೋ ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ನಮ್ಮನ್ನ ಆಶ್ಚರ್ಯಪಡಿಸುವ ಇನ್ನೊಂದು ವಿಷಯ ಏನಂದ್ರೆ ಬ್ರೂನೋ ಬೋರ್ಗೆಸ್ ನೋಡೋದಕ್ಕೆ ಗಿಯರ್ಡಾನೋ ರೀತಿನೇ ಇದ್ದಾನೆ. 2015ರಲ್ಲಿ ಬ್ರೂನೋ ಸ್ವಲ್ಪ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಾನೆ. ಮನೆಯಲ್ಲಿ ಅಮ್ಮ ಕೇಳ್ತಾರೆ ಯಾವ ಪ್ರಾಜೆಕ್ಟ್ ಅನ್ನ ಮಾಡ್ತಿದೀಯಾ ಅಂತ. ಈತ ಹೇಳ್ತಾನೆ ಇದು ತುಂಬಾ ಕಾನ್ಫಿಡೆನ್ಷಿಯಲ್ ವಿಷಯ, ಯಾರತ್ರನೂ ಹೇಳೋದಕ್ಕಾಗಲ್ಲ ಅಂತ. ನಂತರ ಇವರು ಹಣ ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ. 2017ರಲ್ಲಿ ಬ್ರೂನೋ ಪೇರೆಂಟ್ಸ್ ಹಾಲಿಡೇಸ್ ಟ್ರಿಪ್ಗೆ ಹೋಗ್ತಾರೆ. ಆಗ ಬ್ರೂನೋ ಒಂದು ರೂಮ್ನಲ್ಲಿ ಲಾಕ್ ಮಾಡಿಕೊಂಡು 14 ಬುಕ್ಸ್ಗಳನ್ನ ಬರೆದು ಮಾಯ ಆಗ್ತಾನೆ. 24 ಮಾರ್ಚ್ 2017ರಲ್ಲಿ ಬ್ರೂನೋ ಪೇರೆಂಟ್ಸ್ ಮನೆಗೆ ವಾಪಸ್ ಬರ್ತಾರೆ. ಆದ್ರೆ ಮನೆಯಲ್ಲಿ ಬ್ರೂನೋ ಕಾಣಿಸೋದಿಲ್ಲ. ನಂತರ ಇವರ ಪೇರೆಂಟ್ಸ್ ಬ್ರೂನೋ ರೂಮ್ ಅನ್ನ ಓಪನ್ ಮಾಡ್ತಾರೆ. ಅಲ್ಲಿದ್ದನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಯಾಕೆಂದ್ರೆ ರೂಮಿನ ನೆಲದ ಮೇಲೆ, ಗೋಡೆಗಳ ಮೇಲೆ ತುಂಬಾ ವಿಚಿತ್ರ ಭಾಷೆಯಲ್ಲಿ ಏನೇನೋ ಬರೆದಿತ್ತು. ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ರೂಮಲ್ಲಿ 14ನೇ ಶತಮಾನದಲ್ಲಿ ಸುಟ್ಟು ಹಾಕಿದ್ದ ಗಿಯೋರ್ಡಾನೋ ಸ್ಟ್ಯಾಚ್ಯೂ ಇತ್ತು. ಅಷ್ಟಕ್ಕೂ ಇದು ಯಾವ ಭಾಷೆ, ಈ ಸಿಂಬಲ್ಗಳ ಅರ್ಥ ಏನು, ಇವತ್ತಿಗೂ ಕೂಡ ಯಾರಿಗೂ ಗೊತ್ತಾಗ್ತಿಲ್ಲ. ಇದು ರಹಸ್ಯವಾಗೇ ಇದೆ. ಇಲ್ಲಿರುವ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಆ ರೂಮಲ್ಲಿ ಇಂತಹ ಒಂದು ಚಿತ್ರ ಇದೆ. ಇದರಲ್ಲಿ ಬ್ರೂನೋ ಬೋರ್ಗೆಸ್ ಫೋಟೋ ಇದೆ. ಇವನ ಹಿಂದೆ ಏಲಿಯನ್ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಈತನಿಗೆ ಏಲಿಯನ್ಸ್ ಗೊತ್ತಿರಬಹುದು. ಆದ್ರೆ ನಮಗೆ ಗೊತ್ತಿರುವ ವಿಷಯ ಏನಂದ್ರೆ ಈತ ಭೂಮಿಯ ಮೇಲೆ ಇಲ್ಲ. ಈತನ ಬಗ್ಗೆ ಎಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರೂ ಇಲ್ಲಿವರೆಗೂ ಯಾವುದೇ ಉತ್ತರ ಸಿಗ್ತಾ ಇಲ್ಲ. ನಿಮಗೆ ಈತನ ಬಗ್ಗೆ ಕೂಡ ತುಂಬಾ ಆರ್ಟಿಕಲ್ ಸಿಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ಮೇಲೆ ಏಲಿಯನ್ಸ್ ಅನ್ನೋದು ನಿಜವಾಗ್ಲೂ ಇವೆ ಅನ್ಸುತ್ತಾ? ಇಲ್ಲಿ ಏಲಿಯನ್ಸ್ ಅಂದ್ರೆ ಹೀಗೆ ಇರಬೇಕು ಅಂತೇನೂ ಇಲ್ಲ. ನಮ್ಮ ಭೂಗ್ರಹದ ಹೊರತಾಗಿ ಇತರೆ ಅನ್ಯ ಗ್ರಹದ ಜೀವಿಗಳನ್ನ ನಾವು ಏಲಿಯನ್ಸ್ ಅಂತೀವಿ. ಇವತ್ತು ನಾವು ಮಾತಾಡ್ಕೊಂಡಿದ್ದು ಕೆಲವು ಕೇಸ್ಗಳನ್ನ, ಇನ್ನು ಸಾಕಷ್ಟು ಕೇಸ್ಗಳು ಇವೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನಾಸಾ ಇಂಥ ಹಲವಾರು ವಿಷಯಗಳನ್ನ ಮುಚ್ಚಿಡ್ತಾ ಅಂತ ಅನ್ನಿಸ್ತಿದೆ. ಯಾಕೆಂದ್ರೆ ನಾಸಾ ಯಾವಾಗ್ಲೂ ಹೇಳ್ತಾ ಇರತ್ತೆ ನಾವು ಸ್ಪೇಸ್ನಲ್ಲಿ ಸ್ಯಾಟಲೈಟ್ ಇಟ್ಟಿದ್ದೀವಿ, ಕ್ಯಾಮರಾ ಇಟ್ಟಿದ್ದೀವಿ, ಟೆಲಿಸ್ಕೋಪ್ ಇಟ್ಟಿದ್ದೀವಿ ಅಂತ. ಸಪೋಸ್ ಏಲಿಯನ್ ಸ್ಪೇಸ್ನಿಂದ ಭೂಮಿಗೆ ಎಂಟ್ರಿ ಆಗೋವಾಗ ಆ ಟೆಲಿಸ್ಕೋಪ್ಗಳಿಗೆ ಸಿಗ್ತಾ ಇಲ್ವಾ? ಜನರೇ ಮಾಮೂಲಿ ಕ್ಯಾಮರಾದಿಂದ ಸ್ಪೇಸ್ ಶಿಪ್ಗಳನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಾಸಾ ಕ್ಯಾಪ್ಚರ್ ಮಾಡಿದ್ರೂ ಪ್ರಪಂಚದಿಂದ ಮುಚ್ಚಿಡ್ತಾ ಇದೆಯಾ ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಫ್ರೆಂಡ್ಸ್, ಈಗ ಹೇಳಿ ಎಷ್ಟು ಜನ ಏಲಿಯನ್ಸ್ ಇವೆ ಅಂತ ನಂಬ್ತಿದ್ದೀರಾ? ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಮರೀದೆ ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.